ಶ್ರೀ ಗುರು ಬಸವಲಿಂಗಾಯ ನಮ್ಮ ಸರ್ವರಿಗೂ ಶರಣಾರ್ಥಿಗಳು. 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರಾಗಿರುವಂಥ ವ್ಯೋಮಕಾಯ ಅಲ್ಲಮ ಪ್ರಭುಗಳ ಕುರಿತು ರಚನೆಯಾಗಿರುವಂಥ ಗ್ರಂಥಗಳ ಪರಿಚಯ ಮಾಲಿಕೆಯ ಈ 2ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಪೂರಕ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ಸಿದ್ದೇಶ್ವರ ಸ್ವಾಮೀಜಿಯವರು, ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲಮ ಪ್ರಭುಗಳ ದೇವರ ವಚನ ನಿರ್ವಚನ ಗ್ರಂಥದ ಪರಿಚಯವನ್ನು ತಮಗೆ ಮಾಡಿದ್ದೆ. ಇವತ್ತು ಅಲ್ಲಮ ಪ್ರಭುಗಳ ಕುರಿತಾಗಿ ಬಂದಿರುವಂತಹ ಅತ್ಯಂತ ಪ್ರಮುಖವಾಗಿರುವ ಮತ್ತು ಇತರ ಭಾರತೀಯ ದಾರ್ಶನಿಕದೊಂದಿಗೆ ಹೋಲಿಕೆ ಮಾಡಿ ರಚಿತವಾಗಿರುವಂತಹ ಒಂದು ಅಪರೂಪದ ಕೃತಿಯನ್ನು ನಾನು ಇವತ್ತು ತಮ್ಮೆಲ್ಲರಿಗೆ ಪರಿಚಯಿಸ್ತಾ ಇದ್ದೇನೆ. ಅದು ಡಿ.ಆರ್. ನಾಗರಾಜರವರು ಬರೆದಿರುವಂಥ ಅಲ್ಲಮ ಮತ್ತು ಶೈವ ಪ್ರತಿಭೆ ಅನ್ನುವಂಥ ಈ ಕೃತಿ. ಇಲ್ಲಿ ಡಿ.ಆರ್. ನಾಗರಾಜರವರು ಅಲ್ಲಮ ಪ್ರಭುಗಳನ್ನು ಮತ್ತು ಆವತ್ತಿನ ಕಾಲಘಟ್ಟದಲ್ಲಿದ್ದಂಥ ಶೈವ ಸಂಪ್ರದಾಯವನ್ನು ಹೋಲಿಕೆ ಮಾಡಿ ಈ ಒಂದು ಮೌಲಿಕವಾದಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದು ಪ್ರಕಟ ಆಗಿರೋದು ಅಕ್ಷರ ಪ್ರಕಾಶನ, ಹೆಗ್ಗೋಡು, ಸಾಗರ, ಕರ್ನಾಟಕ. ಇಲ್ಲಿಂದ ಅದು ಪ್ರಕಟ ಆಗಿದೆ. ಪ್ರಕಟವಾಗಿರುವಂಥದ್ದು ಮೊದಲ ಆವೃತ್ತಿ 1999ರಲ್ಲಿ ಹೊರಗಡೆ ಬಂತು. ಈಗ ನನ್ನ ಕೈಯಲ್ಲಿರುವಂಥ ಈ ಕೃತಿ 5ನೇ ಆವೃತ್ತಿ 2014ರಲ್ಲಿ ಪ್ರಕಟ ಆಗಿರುವಂಥದ್ದು. ಈ ಕೃತಿಯ ಬೆಲೆಯನ್ನು ಗಮನಿಸಿದರೆ $185 ಅಂಥೇಳಿ. ಈ ಕೃತಿ ಒಳಗಡೆ ಏನಿದೆ, ಇದು ಯಾಕೆ ವಚನ ಸಾಹಿತ್ಯದ ಕುರಿತಾಗಿ ಇರುವಂಥ ಅಪರೂಪದ ಕೃತಿ ಅಂತ ನಾನು ಪರಿಚಯಿಸ್ತಾ ಇದ್ದೇನೆ ಅಂತಂದರೆ, ಇಲ್ಲಿ ಪರಿವಿಡಿಯೊಳಗೆ ಬರ್ತಾ ಇರುವಂಥ ವಿಷಯಗಳನ್ನು ನಾವು ಗಮನಿಸಿದರೆ ಒಟ್ಟು 7 ಅಧ್ಯಾಯದಲ್ಲಿ ಈ ಒಂದು ಡಿ.ಆರ್. ನಾಗರಾಜರವರು ಕೃತಿಯನ್ನು ನಮಗೆ ನೀಡಿದ್ದಾರೆ. ಮೊದಲನೇ ಅಧ್ಯಾಯ ಶೈವ ದರ್ಶನಗಳ ಚಾರಿತ್ರಿಕ ಸಮೀಕ್ಷೆ. 2ನೇ ಅಧ್ಯಾಯದಲ್ಲಿನೇ ಅಲ್ಲಮ ಲೋಕ, ಶೈವ ಸಾಹಿತ್ಯ ಮೀಮಾಂಸೆಗಳ ನೆಲೆಗಳು. 3ನೇ ಅಧ್ಯಾಯದಲ್ಲಿ ಹೊಸ ಕಾವ್ಯ ಮೀಮಾಂಸೆಗಳ ಕಡೆಗೆ. 4ನೇದು ಅಲ್ಲಮನ ಕಾಯ ಸಿದ್ಧಾಂತ. 5ನೇ ಅಧ್ಯಾಯ ಅಲ್ಲಮನ ಜೀವನದ ಕಥಾನಕಗಳು, ಬೆಳಕಿನ ಹುಳುದ ಕತೆ, 2 ಮಾದರಿಗಳು. 6ನೇ ಅಧ್ಯಾಯದಲ್ಲಿ ವಚನಗಳ ಪ್ರಾಯೋಗಿಕ ವಿಮರ್ಶೆ, ಆಶಯಗಳು, ಪ್ರತಿಮೆಗಳು. 7ನೇ ಅಧ್ಯಾಯದಲ್ಲಿ ಅರಸುಗಳು, ಸಾಮಾನ್ಯರು ಮತ್ತು ಅನುಭಾವಿಗಳು, ಅಲ್ಲಮ ಲೋಕದ ಮೂಲಕ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಅನ್ನಂಥೇಳಿ ಒಟ್ಟು 7 ಅಧ್ಯಾಯದಲ್ಲಿ ಅಲ್ಲಮ ಪ್ರಭುಗಳ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಇದ್ದಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಈ ಕೃತಿಯೊಳಗಡೆ ಅಲ್ಲಮನನ್ನು ನಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಡಿ.ಆರ್. ನಾಗರಾಜರವರು ಮಾಡಿದ್ದಾರೆ. ಬಹಳ ಅತ್ಯಂತ ಮೌಲಿಕವಾಗಿರುವಂಥ ಕೃತಿ ಇದು. ಸಾಮಾನ್ಯವಾಗಿ ಅಲ್ಲಮ ಪ್ರಭುಗಳನ್ನು ಅರಿತುಕೊಳ್ಳಬೇಕು ಅನ್ನುವಂಥ ಜಿಜ್ಞಾಸುಗಳು ಗಮನಿಸಬೇಕಾದಂಥ ಕೃತಿಯಾಗಿ ಇದು ಹೊರಹೊಮ್ಮಿದೆ. ಇಲ್ಲಿ ಅಲ್ಲಮ ಪ್ರಭುಗಳು ಶೂನ್ಯದ ಬಗ್ಗೆ, ಅವರಿಗಿಂತ ಪೂರ್ವದಲ್ಲಿ ಆ ಬ್ರಹ್ಮದ ಬಗ್ಗೆ, ಇವೆಲ್ಲದಕ್ಕೂ ಹೊಸ ಭಾಷೆಯಾಗಿ ಬಯಲನ್ನು ಕೊಟ್ಟರು ಅನ್ನುವಂಥ ಪದವನ್ನು ಈ ಒಂದು ಡಿ.ಆರ್. ನಾಗರಾಜರವರು ಈ ಕೃತಿಯೊಳಗೆ ಹೆಚ್ಚು ಉಲ್ಲೇಖವನ್ನು ಮಾಡ್ತಾರೆ. ಹಾಗೆಯೇ ಹಿಂದಿ ಭಾಷೆಯೊಳಗಿದ್ದಂಥ ಉಲಟ್ ಭಾಷೆ ಎನ್ನುವಂಥ ಸಾಹಿತ್ಯವನ್ನು ಕನ್ನಡದಲ್ಲಿ ಬೆಡಗು ಅಂತ ಅನುವಾದಿಸಿ ಹೋದರೆ ಆ ಬೆಡಗು ಅನ್ನೋದ್ರ ಬಗ್ಗೆ ಹೆಚ್ಚು ಸ್ಪಷ್ಟತೆಯನ್ನು ಕೊಟ್ಟಿರುವಂಥದ್ದು ಈ ಅಲ್ಲಮ ಪ್ರಭುಗಳು ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಸಂಕ್ಷಿಪ್ತವಾಗಿ ಈ 7 ಅಧ್ಯಯನಗಳನ್ನು ನಾವು ನೋಡ್ತಾ ಹೋದರೆ ಅದರೊಳಗಡೆ ಇರುವಂಥ ಪ್ರಮುಖವಾಗಿರುವಂಥ ಕೆಲವಷ್ಟು ಅಂಶಗಳನ್ನು ನೋಡೋದಾದರೆ, ಈ ಡಿ.ಆರ್. ನಾಗರಾಜರವರು ಈ ಕೃತಿ ಪ್ರಕಟವಾಗಿರುವಂಥ ಆ ಕಾಲದಲ್ಲಿ ಎಷ್ಟೊಂದು ಸಂಚಲನವನ್ನು ಮೂಡಿಸಿತ್ತು ಅನ್ನೋದಕ್ಕೆ ಬೆನ್ನುಡಿ ಒಳಗಡೆ ಯು.ಆರ್. ಅನಂತಮೂರ್ತಿಯವರು ಬರೆದಿರುವಂತಹ ನುಡಿಗಳನ್ನು ನಾನು ನಮಗೆ ಓದಿ ಹೇಳ್ತೀನಿ. ಡಿ.ಆರ್. ನಾಗರಾಜರ ಬರವಣಿಗೆಯಲ್ಲಿ ಇದೊಂದು ಪ್ರವರ್ತಕ ಗುಣ ಪಡೆದುಕೊಂಡ ಆಚಾರ ಕೃತಿ ಎನ್ನಬಹುದು. ಅಲ್ಲಮನನ್ನು ಅವನ ಕಾಲದಲ್ಲಿಟ್ಟು ನೋಡುವಂತೆಯೇ ನನ್ನ ಕಾಲದ ದೃಷ್ಟಿಯಿಂದಲೂ ವಿಶ್ಲೇಷಿಸುವ ನಾಗರಾಜರ ಪ್ರತಿಭೆ ಅಸಾಮಾನ್ಯ ಶಕ್ತಿಯುಳ್ಳದ್ದು. ಏಕಕಾಲದಲ್ಲಿ ದಾರ್ಶನಿಕನು, ಕವಿಯೂ
ಆದ ಅಲ್ಲಮನನ್ನು ತತ್ಪರವಾಗಿ ಅರಿಯುವ ಪ್ರಯತ್ನದಲ್ಲಿ ಭಾರತೀಯ ದರ್ಶನಗಳ ಬಗ್ಗೆ ನಮ್ಮ ತಿಳುವಳಿಕೆಯೂ ಜೊತೆಗೆ ಭಾರತೀಯ ಕಾವ್ಯ ಮೀಮಾಂಸೆಗಳ ಗ್ರಹಿತಗಳು ಯಾಕೆ ಬದಲಾಗಬೇಕಾಗುತ್ತವೆ ಎಂಬುದನ್ನು ಈ ಕೃತಿಯ ಉದ್ದಕ್ಕೂ ಸೂಕ್ಷ್ಮವಾಗಿ ವಿದ್ವತ್ಪೂರ್ಣವಾಗಿ ನಾಗರಾಜರು ಪರಿಶೀಲಿಸಿದ್ದಾರೆ. ಗಾಢವಾದ ಒಳನೋಟಗಳಿಂದ ಬೆಳಗುವ ನಾಗರಾಜರ ಗದ್ಯ ಶೈಲಿಯು ಇಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆಯ ಇತಿಹಾಸದಲ್ಲಿ ತಾನು ಏರಿದ ಎತ್ತರವನ್ನು ಸೂಚಿಸುವಂತಿದೆ. ನೋಡಿ, ಕನ್ನಡ ಸಾಹಿತ್ಯದೊಳಗೆ ವಚನಕಾರರು ಕನ್ನಡ ಸಾಹಿತ್ಯವನ್ನು ಯಾವ ಮಟ್ಟಕ್ಕೆ ಏರಿಸಿದ್ರು ಅನ್ನೋದನ್ನು ಪರಿಚಯಿಸುವ ಮಟ್ಟಿನಲ್ಲಿ ಈ ಕೃತಿ ಹೊರಹೊಮ್ಮಿದೆ ಅಂಥೇಳಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ UR ಅನಂತಮೂರ್ತಿಯವರು ಬೆನ್ನುಡಿಯೊಳಗೆ ಬರೀತಾರೆ. ಅವರು ಮುಂದುವರೆದು ಹೇಳ್ತಾರೆ, ಕನ್ನಡ ಸಾಹಿತ್ಯ ವಿಮರ್ಶೆಯ ಇತಿಹಾಸದಲ್ಲಿ ತಾನು ಏರಿದ ಎತ್ತರವನ್ನು ಸೂಚಿಸುವಂತಿದೆ. ಓದುಗನ ಪ್ರಜ್ಞೆಯನ್ನೇ ಪರಿಷ್ಕರಿಸಿ ಉಲ್ಲಾಸದಲ್ಲಿ ಹಿಗ್ಗುವಂತೆ ಮಾಡುವ ಈ ಕೃತಿ ಪ್ರಪಂಚದ ಯಾವ ಭಾಷೆಯಲ್ಲಾದರೂ ಉತ್ಕೃಷ್ಟ ಕೃತಿ ಎನಿಸಿಕೊಂಡಿತು. ಟ್ರಾನ್ಸ್ಲೇಟ್ ಆದರೆ ಪ್ರಪಂಚದ ಯಾವುದೇ ಭಾಷೆಯೊಳಗೆ ದಿಸ್ ಈಸ್ ದ ಗ್ರೇಟೆಸ್ಟ್ ಬುಕ್ ಅಂತ ಹೇಳ್ತಾರೆ. ನಾವು ಇವತ್ತೇನು ಬೆಸ್ಟ್ ಸೆಲ್ಲರ್ ಬುಕ್ ಅಂತೇಳಿ ಇಂಗ್ಲೀಷ್ ಸಾಹಿತ್ಯದೊಳಗೆ ಬರೀತಾರಲ್ಲ, ಆ ರೀತಿಯಾಗಿ ಸಾಹಿತ್ಯಿಕವಾಗಿ 12ನೇ ಶತಮಾನದ ಕನ್ನಡ ಸಾಹಿತ್ಯವನ್ನು ಕಟ್ಟಿಕೊಂಡಂಥ ವಚನಕಾರರ ಬಗ್ಗೆ ಏನಾದರೂ ಈ ಕೃತಿಯನ್ನು ಭಾಷಾಂತರಿಸಿದರೆ ದಿಸ್ ಈಸ್ ದ ಬೆಸ್ಟ್ ಸೆಲ್ಲರ್ ಕಾಫಿ ಆಗ್ತದೆ ಅಂತ ಹೇಳ್ತಾರೆ ಅವರು. ಕನ್ನಡದ ಒಂದು ಮನಸ್ಸು ಐರೋಪ್ಯ ಪ್ರೇರಿತವಾದ ಆಧುನಿಕತೆಯನ್ನು ಅಲ್ಲಮನ ಮೂಲಕ ಮೀರಿ ನಮ್ಮ ಪ್ರಸ್ತುತ ಸಾಂಸ್ಕೃತಿಕ ಸಂದರ್ಭಕ್ಕೆ ಚೈತನ್ಯಪೂರ್ಣವಾಗಿ ಎದುರಾಗುವ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಈ ಕೃತಿ ಕನ್ನಡ ಸಾರಸ್ವತ ಲೋಕದಲ್ಲಿ ಗಂಭೀರವಾದ ಚರ್ಚೆಗೆ ಅರ್ಹವಾಗಿದೆ. ನಾನು ಹೇಳಿದ ಪ್ರಾರಂಭದಲ್ಲಿ ಈ ಕೃತಿ ಹೊರಬಂದ ಮೇಲೆ ವಚನ ಸಾಹಿತ್ಯ ಅದು ಕೇವಲ ಕರ್ನಾಟಕ ಮಟ್ಟಿಗೆ ಅಲ್ಲ, ಅನುಭವದ ಹಿನ್ನೆಲೆಯೊಳಗಡೆ ಜಾಗತಿಕ ಮಟ್ಟದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದಿರುವಂಥ ಒಂದು ಕ್ರಾಂತಿ ಘಟ್ಟ ಅನ್ನೋದನ್ನು ಈ ಒಂದು ಕೃತಿಯೊಳಗಡೆ ಅವರು ಪರಿಚಯಿಸಿದ್ದಾರೆ. ಶರಣರು ಬಂಡೆದ್ದರು ಅನ್ನುವಂಥ ಒಂದು ಲೇಖನದೊಳಗೆ ಅವರು ಹೇಳ್ತಾರೆ, ಶಿವಗಣ ಪ್ರಸಾದಿಯ ಪ್ರಕಾರ 96,000 ಜನಗಳು ಜಂಗಮರು ಡಂಗುರ ವಿಕ್ಕಿ ಕನಲಿದರು. ಈ ಬಗ್ಗೆ ಆತನ ವ್ಯಾಖ್ಯಾನವನ್ನು ಮಾಡ್ತಾನೆ. ಅರಳು ಗಂಗಳದವರಿಗೆ ಅರಳು ಗಂಗಳವರು ಸೈರಿಸಲಿಲ್ಲ, ತುರುಬು ಉಳ್ಳವರ ಕಂಡು ಬರೀ ಮಂಡೆಯವರು ಸೈರಿಸಲಿಲ್ಲ. ಆದರೆ ಎದ್ದು ಹೋದ ಜಂಗಮಗಣಗಳ ಸುಮ್ಮನಿದ್ದೀತೆ, ಅವರು ಮಾರ್ನುಡಿದರು. ಮಹೇಂದ್ರ ಜಾಲಿಕನೊಬ್ಬನ ಪ್ರಭುವೆಂದು ಬಸವಣ್ಣ ಕುಳ್ಳರಿಸಿದ, ಅವನು ಪ್ರಾಣಲಿಂಗದವೆಂದು ನಮ್ಮ ತಿರುಗಿ ನೋಡಲಿಲ್ಲಲ್ಲ. ಅವನಲ್ಲಿ ಏಸು ಕಂಡ ಕಂಚನೊಲ್ಲದೆ ಬಿಟ್ಟ ಹೆಂಚು ಹಿಡಿದ ಬಸವಣ್ಣ, ಅನಾಚಾರ್ಯವನೊಬ್ಬ ರಥಹೇಡಿ ಬಸವಣ್ಣೊಬ್ಬ, ಇವರಿಬ್ಬರು ದೇವಲೋಕದ ಮರ್ತಲೋಕಕ್ಕೆ ಹೊರಗು. ಅಲ್ಲಮ್ಮ ಮೊದಲ ಬಾರಿಗೆ ಇಡೀ ಕಲ್ಯಾಣದ ಜನಜುಂಬಳಿಯ ಬಗ್ಗೆ ತನ್ನ ಅಭಿಪ್ರಾಯವನ್ನು ನುಡಿತಾನೆ ಅಂತೇಳಿ ಒಂದು ವಚನವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ಬಹಳ ಕ್ರಾಂತಿಕಾರವಾಗಿ ವಿಚಾರಗಳನ್ನು ಈ ಒಂದು ಕೃತಿಯೊಳಗಡೆ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಯನ್ನು, ಕಲ್ಯಾಣಕ್ಕೆ ಬಂದಂಥ ಅಲ್ಲಮರು ಕಲ್ಯಾಣವನ್ನು ತೊರೆದು ಹೋಗಿರೋ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಉಂಟಾದಂತಹ ತುಮುಲ ಏನಿತ್ತಲ್ಲ ಶರಣರ ಮಧ್ಯದಲ್ಲಿ, ಅವೆಲ್ಲವನ್ನು ಈ ಶೈವದ ಹಿನ್ನೆಲೆಯಿಂದ ಅಲ್ಲಮರು ಯಾವ ರೀತಿಯಾಗಿ ಬೆಳೆದು ಬಂದರು, ಅಲ್ಲಮರು ಶೈವದಲ್ಲಿರುವಂತಹ ಮತ್ತು ಆ ಕಾಲಘಟ್ಟದಲ್ಲಿ ಭಾರತೀಯ ದಾರ್ಶನಿಕ ಪರಂಪರೆಯೊಳಗೆ ಇರುವಂತಹ ಮೌಢ್ಯತೆಯನ್ನು ಹೇಗೆ ಹೊಡೆದೋಡಿಸಿದರು ಅನ್ನೋದನ್ನು ಈ ಕೃತಿಯೊಳಗಡೆ ಬಹಳ ಅತ್ಯಂತ ಮಾರ್ಮಿಕವಾಗಿ ಮತ್ತು ಮನೋಜ್ಞವಾಗಿ ಓದುಗರನ್ನು ಸೆಳೆಯುವ ರೀತಿಯಲ್ಲಿ ಈ ಕೃತಿ ಹೊರಹೊಮ್ಮಿದೆ. ಈ ಕೃತಿಯನ್ನು ಅಧ್ಯಯನ ಮಾಡೋದರ ಮೂಲಕವಾಗಿ ಅಲ್ಲಮ ಪ್ರಭುಗಳ ನಿಜವಾದ ಕಾರ್ಯ ಏನಿತ್ತು, ನಾವು ವಚನಗಳ ಮೂಲಕ ಅಲ್ಲಮ ಪ್ರಭುಗಳನ್ನು ಪರಿಚಯಿಸುವುದನ್ನು, ಅವರನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಮಾಡುವಂಥ ಪ್ರಯತ್ನದ ಆಚೆ ಇರುವಂಥ ಸತ್ಯ, ಅದು ಆ ಕಾಲಘಟ್ಟದಲ್ಲಿ ಜಾರಿಯಲ್ಲಿದ್ದಂಥ ಆಧ್ಯಾತ್ಮಿಕದ ಮೌಢ್ಯತೆಯನ್ನು ಸರಿಸುವಂಥ ಕಾರ್ಯದಲ್ಲಿ ಅಲ್ಲಮರು ಪಾಲ್ಗೊಂಡಿದ್ದರು ಅನ್ನೋದನ್ನು ಈ ಕೃತಿಯೊಳಗಡೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಅಕ್ಷರ ಪ್ರಕಾಶನದ ಈ ಕೃತಿಯನ್ನು ನಾವೆಲ್ಲರೂ ಓದಲೇಬೇಕು. ಇಲ್ಲಿ ಮುಖಪುಟದಲ್ಲಿ ಅವರು ಕೊಟ್ಟಿರುವಂತಹ ಚಿತ್ರಣವನ್ನು ನಾವು ಗಮನಿಸಿದರೆ ಇದು ಬೌದ್ಧ ಪರಂಪರೆಯಲ್ಲಿ ಇರುವಂತಹ ಒಬ್ಬ ದಾರ್ಶನಿಕನ ವಿಚಾರಗಳನ್ನು ಸೆರೆ ಹಿಡಿದು
ಶೈವ ಪರಂಪರೆಯಲ್ಲಿ ಇರುವಂತಹ ವಿಚಾರಗಳನ್ನು ಸೋಸಿಸಿ ವಚನಗಳ ಮೂಲಕ ಅಲ್ಲಮನನ್ನು ಕಟ್ಟಿಕೊಡುವ ನಿಟ್ಟಿನೊಳಗಡೆ ಡಿ ಆರ್ ನಾಗರಾಜರವರು ಈ ಕೃತಿಯಲ್ಲಿ ಪ್ರಯತ್ನಿಸಿರುವುದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಇಂತಹ ಅಲ್ಲಮ ಪ್ರಭುಗಳ ಕುರಿತಾಗಿ ಇವತ್ತಿನ ಮಟ್ಟಿಯವರೆಗೂ ಸಹ ಅನೇಕ ಕೃತಿಗಳು ಹೊರಹೊಮ್ಮಿದ್ದವು. ಅವುಗಳನ್ನು ಪರಿಚಯಿಸುವ ನಿಟ್ಟಿನೊಳಗೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಕೃತಿಯೊಂದಿಗೆ ಅಲ್ಲಮ ಪ್ರಭುಗಳನ್ನು ಪರಿಚಯಿಸುವಂಥ ಕಾರ್ಯವನ್ನು ಮಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ದಯವಿಟ್ಟು ಓದುವ ಸಂಸ್ಕೃತಿ ಕಡಿಮೆ ಆಗ್ತಿರುವಂಥ ಇಂಥ ಕಾಲಘಟ್ಟದಲ್ಲಿ ನಾವು ಓದುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಬೇಕು. ಯಾಕಂತಂದರೆ ಯಾವುದೇ ಮಾಧ್ಯಮದ ಮೂಲಕ ನಾವು ಅರಿತುಕೊಳ್ಳೋದಕ್ಕಿಂತಲೂ ನಮ್ಮ ಕೈ ಒಳಗಡೆ ಇರುವಂಥ ಗ್ರಂಥದ ಮೂಲಕ ನಾವು ಅರಿತುಕೊಂಡ್ರೆ ಹೆಚ್ಚು ಸೂಕ್ತ ಅಂತೇಳಿ ಭಾವಿಸ್ತೀನಿ. ಯಾಕಂತಂದರೆ ಅಲ್ಲಿ ಯಾವುದೇ ಕಶ್ಮಲಗಳಿಲ್ಲದೆ ನಮ್ಮ ಅನುಭವಕ್ಕೆ ನಮ್ಮ ಮಿತಿಗೆ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಬೇರೆ ಮಾಧ್ಯಮದಲ್ಲಿ ಮೂಲಕ ನಾವು ಅಲ್ಲಮನನ್ನು ಅರ್ಥೈಸ್ಕೊಳ್ಳೋಕೆ ಹೋದಾಗ ಅವರ ವಿಚಾರಗಳನ್ನು ಒತ್ತಾಯದಿಂದ ಅಲ್ಲಮನನ್ನು ಅರ್ಥೈಸ್ಕೊಳ್ಳುವಂಥ ಪ್ರಯತ್ನಗಳಾಗ್ತವೆ. ಹಾಗಾಗಿ ಗ್ರಂಥಗಳೇ ಹೆಚ್ಚು ನಮಗೆ ಸತ್ಯವನ್ನು ಪರಿಚಯಿಸುವ ಸಾಧ್ಯತೆ ಅನ್ನುವ ನಿಟ್ಟಿನೊಳಗಡೆ ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಹೆಚ್ಚು ಹೆಚ್ಚು ಕೃತಿಗಳನ್ನು ಓದುವನ್ನು ಸಂಸ್ಕೃತಿಯನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಗಳಿಗೆ ಮತ್ತೊಂದು ಕೃತಿಯ ಮೂಲಕ ಅಲ್ಲಮನನ್ನು ಪರಿಚಯಿಸ್ತೇನೆ. ಸರ್ವರಿಗೂ ಶರಣಾರ್ಥಿಗಳು.